ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಕಟಕ ರಾಶಿ, ಕಟಕ ಲಗ್ನ, ಮಾರ್ಚ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇದೆ ಅನ್ನುವಂತಹ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಕೊನೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಕಟಕ ರಾಶಿ, ಕಟಕ ಲಗ್ನದವರಿಗೆ ಬರುವಂತಹ ಮಾರ್ಚ್ ತಿಂಗಳು ತುಂಬ ಎಚ್ಚರಿಕೆಯಾಗಿರಬೇಕಾಗತ್ತೆ. ಸುಮಾರಷ್ಟು ಗ್ರಹಗಳು ನಿಮ್ಮ ಅಷ್ಟಮ ಸ್ಥಾನದಿಂದ ಸಂಚಾರ. ಮಂಗಳ, ಶನಿ, ಶುಕ್ರ ಮತ್ತು ರವಿ ಈ 4 ಗ್ರಹಗಳ ಸಂಯೋಗ ಅಷ್ಟಮದಲ್ಲೂ ಕೂಡ ಆಗ್ತಿದೆ. ಶನಿ ಮತ್ತು ಮಂಗಳನ ಎತ್ತಿ ತುಂಬ ದೀರ್ಘಕಾಲದವರೆಗೂ ಕೂಡ ನೀವು ಬರುವಂತಹ ತಿಂಗಳು ಕೂಡ ನಿಮಗೆ ಅಷ್ಟಮದಲ್ಲಿರುತ್ತೆ. ಜೊತೆಗೆ ರವಿ ಮತ್ತು ಬುಧ ಭಾಗ್ಯಸ್ಥಾನದಲ್ಲಿ 2 ವಾರಗಳ ನಂತರ ನಿಮಗೆ ಭಾಗ್ಯಸ್ಥಾನಕ್ಕೆ ಸಂಚಾರ ಆಗ್ತಿರೋದ್ರಿಂದ ಬುಧಾದಿತ್ಯ ಯೋಗದ ಫಲವನ್ನು ಕೂಡ ನೋಡುವುದು. ಆದರೆ ಸುಮಾರಷ್ಟು ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಗುರು ದಶಮದಲ್ಲಿದ್ದರೂ ಕೂಡ ಸಂಪೂರ್ಣವಾದಂತಹ ಗುರುಬಲ ನಿಮಗಿಲ್ಲ. ಆದರೂ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನು ಕೂಡ ನೋಡ್ಬೋದು. ಆದರೆ ಅತಿಯಾದ ಒತ್ತಡದಲ್ಲಿ ನಿಮ್ಮ ಬರುವಂತಹ ತಿಂಗಳಲ್ಲಿ ನಿಮ್ಮ ವ್ಯಕ್ತಿತ್ವ ಹೇಗಿರುತ್ತೆ ನೋಡಿ. ಈ ಬರುವಂತಹ ತಿಂಗಳಲ್ಲಿ ನಿಮ್ಮ ವ್ಯಕ್ತಿತ್ವ ತುಂಬಾ ಸಾಮಾನ್ಯವಾದಂಥ ವ್ಯಕ್ತಿತ್ವ ಇರೋಕ್ಕೆ ನೀವು ಇಷ್ಟಪಡ್ತೀರ. ತುಂಬಾ ಲೋ ಪ್ರೊಫೈಲ್ ಮೇಂಟೈನ್ ಮಾಡೋದಕ್ಕೆ, ಸೆಲ್ಫ್ ಕಾನ್ಫಿಡೆನ್ಸಲ್ಲಿ ಎಲ್ಲೋ ಒಂದು ರೀತಿಯ ಕೊರತೆ ಇರುತ್ತೆ. ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಮುಂದಾಗಿ ಪ್ಲ್ಯಾನಿಂಗ್ ಮಾಡುವಂತಹ ಸಾಮರ್ಥ್ಯದಲ್ಲಿ ಹಿನ್ನಡೆ ಆಗುವಂಥದ್ದು ಇರುತ್ತೆ. ಸುಖ ಸೌಕರ್ಯಗಳಿಂದ ವಂಚನೆ ಆಗುವಂಥದ್ದು, ಅಲ್ಲಿಂದ ದೂರ ಉಳಿಯುವಂಥದ್ದು ಇರುತ್ತೆ. ಟ್ಯಾಲೆಂಟನ್ನು ನೀವು ತುಂಬಾ ಕಾನ್ಫಿಡೆನ್ಸಿಂದ ಪ್ರೆಸೆಂಟ್ ಮಾಡುವಂತಹ ಸಾಮರ್ಥ್ಯದಲ್ಲಿ ಹಿನ್ನಡೆ ಆಗುತ್ತೆ ಮೊದಲ 2 ವಾರಗಳ ಕಾಲ. ಅದಾದ ನಂತರ ಅದರಲ್ಲಿ ವೃದ್ಧಿ ಆಗುವಂಥದ್ದು, ನಿಮ್ಮ ಪ್ಲ್ಯಾನಿಂಗ್ ಆಗಿರ್ಬೋದು, ನಿಮ್ಮ ಕಮ್ಯುನಿಕೇಷನ್ ಆಗಿರ್ಬೋದು, ನಿಮ್ಮ ಯೋಜನೆಗಳೆಲ್ಲ ಒಂದು ಹಂತಕ್ಕೆ ಸ್ಥಿರವಾಗಿ ಫಲವನ್ನು ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಬರುವಂತಹ ತಿಂಗಳಲ್ಲಿ ಈ ಸಂಬಂಧಪಟ್ಟಂಥ ಫಲಗಳನ್ನು ನೋಡುವುದು. ಇದರ ಜೊತೆಗೆ ಹಣಕಾಸಿನ ವಿಚಾರ ಹೇಗಿರುತ್ತೆ ನೋಡಿ. ಹಣಕಾಸಿನ ವಿಚಾರದಲ್ಲಿ ಬರುವಂಥ ತಿಂಗಳು ಸಾಧಾರಣವಾಗಿರುತ್ತೆ. ನಿಮಗೆ ರವಿ ನಿಮ್ಮ ಅಷ್ಟಮ ಸ್ಥಾನದಿಂದ ಸಂಚಾರ ಆಗ್ತಿದ್ದಾನೆ. ಶುಕ್ರನು ಕೂಡ ನಿಮಗೆ ಅಷ್ಟಮ ಸ್ಥಾನದಿಂದ ಸಂಚಾರ. ಮಂಗಳ ಮತ್ತು ಶನಿ ಹಣಕಾಸಿನ ವಿಚಾರದಲ್ಲಿ ತುಂಬಾ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಆಗಿರ್ಬೋದು, ನಿಮ್ಮ ಒಂದು ಬರುವಂಥ ಆದಾಯ ಆಗಿರ್ಬೋದು, ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ ಏನಾದರೂ ಇದು ಬೇರೆ ಬೇರೆ ಮುಖಾಂತರ ಬರಬೇಕಾದಂಥ ದುಡ್ಡಿನಲ್ಲಿ ಹಿನ್ನಡೆ ಆಗುವಂಥದ್ದು, ಇಲ್ಲಾಂದರೆ ಆ ಆದಾಯದ ಮಾರ್ಗಗಳು ತಾತ್ಕಾಲಿಕವಾಗಿ ತಡೆ ಉಂಟಾಗುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಯಾವುದೋ ಒಂದು ಎಕ್ಸ್ಪೆಕ್ಟೇಷನ್ ಇರುವಂತಹ ದುಡ್ಡು ಬರುತ್ತೆ ಅಂದರೆ ಈ ಬರುವಂತಹ ತಿಂಗಳಲ್ಲಿ ವಿಳಂಬದಿಂದ ನಿಮಗೆ ಕೈ ಸೇರುವಂಥದ್ದಾಗಿರ್ಬೋದು, ಇಲ್ಲ ಅನ್ನೋದು ಪೋಸ್ಟ್ಪೋನ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಇದರ ಜೊತೆಗೆ ನಿಮ್ಮ ಒಂದು ಮಾತಾಗಿರ್ಬೋದು, ಬೇರೆಯವರಿಗೆ ಕೊಡಬೇಕಾದ ದುಡ್ಡು ಆಗಿರ್ಬೋದು, ಅದರ ಬಗ್ಗೆ ಸ್ವಲ್ಪ ತಾಳ್ಮೆಯಿಂದ ಮಾತನ್ನು ಕೊಡಿ. ಇಲ್ಲಾಂದರೆ ಈ ಸಂಬಂಧಪಟ್ಟಂತಹ ದಿನಗಳಲ್ಲಿ ಅದು ಹುಸಿಯಾಗುವಂತಹ ಸಾಧ್ಯತೆಗಳಿರುತ್ತೆ. ಜೊತೆಗೆ ಶುಕ್ರನು ಕೂಡ ನಿಮಗೆ ಅಷ್ಟಮದಲ್ಲಿರೋದ್ರಿಂದ ನಿಮ್ಮ ಒಂದು ಸುಖ ಸೌಕರ್ಯಗಳಾಗಿರ್ಬೋದು, ಬೆಲೆ ಬಾಳುವ ವಸ್ತುಗಳೇನಾದರೂ ಇದ್ದರೆ ಅದರಿಂದ ನಷ್ಟಗಳನ್ನು ಅನುಭವಿಸುವಂಥದ್ದಾಗಿರ್ಬೋದು, ಮಿಸ್ಪ್ಲೇಸ್ ಆಗಿರ್ಬೋದು, ಕಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಮುಖ್ಯವಾಗಿ ಸ್ತ್ರೀಯರು ನಿಮ್ಮ ಜ್ಯುವೆಲರೀಸ್ ಆಗಿರ್ಬೋದು, ನಿಮ್ಮ ಉಂಗುರಗಳಾಗಿರ್ಬೋದು, ಬಂಗಾರದ ವಸ್ತುಗಳಾಗಿರ್ಬೋದು, ಆಭರಣಗಳಾಗಿರ್ಬೋದು, ಅದರ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಬೇಕಾಗತ್ತೆ. ಇಲ್ಲಾಂದರೆ ಬ್ಯಾಂಕಲ್ಲಿ ಪ್ಲೆಜ್ ಮಾಡಬೇಕಾದಂಥ ಒಂದು ಅನಿವಾರ್ಯ ಕಾರಣ ನಿಮಗೆ ಸಾಲದ ಹೊರೆಯನ್ನು ಕೂಡ ಹೆಚ್ಚಿಗೆ ಮಾಡಿಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ. ಇದರ ಜೊತೆಗೆ ನೀವು ವೈಯಕ್ತಿಕವಾಗಿ ವಾಹನಗಳು ಮತ್ತು ನಿಮ್ಮ ಒಂದು ಭೂಮಿ ಸಂಬಂಧ ವಿಚಾರ ಆಗಿರ್ಬೋದು, ಯಾವುದೇ ಒಂದು ಸೇಲ್ ಆಗಿರ್ಬೋದು, ಪರ್ಚೇಸ್ ಆಗಿರ್ಬೋದು, ಆ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ವಾಹನಗಳಿಂದನೂ ಕೂಡ ನಿಮಗೆ ಅನಾವಶ್ಯಕ ಖರ್ಚುಗಳು, ಸಣ್ಣ ಪುಟ್ಟ ಗಾಯಗಳೇನಾರು ಆಗ್ತಿದ್ರೆ ಈ ಬರುವಂತಹ ತಿಂಗಳಲ್ಲಿ ಶನಿ ಮತ್ತು ಮಂಗಳ ಯುತಿ ಆದಾಗ ಆಕ್ಸಿಡೆಂಟ್ಸ್ಗಳನ್ನು ಕೂಡ ನೋಡುವಂಥದ್ದಿರುತ್ತೆ. ದೈಹಿಕ ಪೆಟ್ಟು, ಕಾಲಿಗೆ ಪೆಟ್ಟು ಬೀಳುವಂಥದ್ದು, ಕಾಲು ಜಾರಿ ಬೀಳುವಂಥದ್ದು, ಇದೆಲ್ಲ ಕೂಡ ಬರುವಂಥ ತಿಂಗಳಲ್ಲಿ ಕಟಕ ರಾಶಿಯವರು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಜೊತೆಗೆ ನಿಮಗೆ ಮಂಗಳನ ಅಷ್ಟಮದಲ್ಲಿದ್ದಾಗ ವಿದ್ಯಾರ್ಥಿಗಳಾಗಿರ್ಬೋದು, ಓದುವಂಥವ್ರಾಗಿರ್ಬೋದು, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬರೆಯೋರಂಥವ್ರಾಗಿರ್ತಾರೆ, ಅಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಕೊರತೆ ಇರುತ್ತೆ. ಸ್ವಲ್ಪ ಪ್ರಯತ್ನ ಪಟ್ಟರೆ, ಗುರು ದಶಮದಲ್ಲಿದ್ದಾನೆ, ನೀವು ಪ್ರಯತ್ನದ ಮೇಲೆ ಪ್ರಯತ್ನ ಪಟ್ಟರೆ ಅದರಿಂದ ಆಚೆ ಬರುವಂಥದ್ದು ಇರುತ್ತೆ. ಇಲ್ಲ ಅಂದರೆ ನೀವು ಅಂದುಕೊಂಡಂಗೆ ಎಕ್ಸಾಮಿನೇಷನ್ನಲ್ಲಿ ಏರುಪೇರುಗಳು ಪರ್ಫಾರ್ಮೆನ್ಸ್ ಮಾಡೋಕ್ಕಾಗಲ್ಲ. ಮುಖ್ಯವಾಗಿ ಕಟಕ ರಾಶಿ, ಕಟಕ ಲಗ್ನದ ಸಂತಾನದಲ್ಲೂ ಕೂಡ ಅವರ ಒಂದು ಪರ್ಫಾರ್ಮೆನ್ಸ್ನಲ್ಲಿ ಹಿನ್ನಡೆಯನ್ನು ನೋಡುವಂಥದ್ದು ಇರುತ್ತೆ. ರಹಸ್ಯ ಸಂಬಂಧಗಳು, ಪ್ರೀತಿ ಪ್ರೇಮದ ವಿಚಾರದಲ್ಲಿ ರಹಸ್ಯ ಸಂಬಂಧಗಳಲ್ಲಿ ಲಾಭ ಪಡೆಯುವಂಥದ್ದು ಕೂಡ ಇರುತ್ತೆ. ಅನೈತಿಕ ಸಂಬಂಧಗಳಾಗಿರ್ಬೋದು, ಆಕಸ್ಮಿಕ ಸಂಬಂಧಗಳಾಗಿರ್ಬೋದು, ಇದರಲ್ಲಿ ನಿಮಗೆ ಸಫಲತೆಯನ್ನು ನೋಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಆದರೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಇದರ ಜೊತೆಗೆ ಮುಖ್ಯವಾಗಿ ನಿಮಗೆ ಈ ದುಡ್ಡು ಕಾಸು ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು, ಶೇರ್ಸ್ ಆಗಿರ್ಬೋದು, ಟ್ರೇಡಿಂಗ್ನಲ್ಲಿ ಶಾರ್ಟ್ಕಟ್ ರೂಟಿಂದ ದುಡ್ಡು ಕಾಸು ಆದಾಯ ಬರುವುದು, ಅನ್ಯ ಮಾರ್ಗವಾಗಿ ಬೆಟ್ಟಿಂಗ್ ಆಗಿರ್ಬೋದು, ಇಂಥದ್ರಲ್ಲಿ ನಿಮಗೆ ತಾತ್ಕಾಲಿಕವಾಗಿ ಲಾಭ ಬಂದರೂ ಕೂಡ ತುಂಬಾ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಇಲ್ಲಾಂದರೆ ದೊಡ್ಡ ಪ್ರಮಾಣದ ನಷ್ಟ ಬರುವಂತಹ ದಿನಗಳಲ್ಲಿ ನೋಡುವಂತಹ ಸಾಧ್ಯತೆಗಳಿದೆ. ಆ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಯಾವುದೇ ರೀತಿಯ ಆಸೆ ಆಮಿಷಕ್ಕೆ ಒಳಗಾಗದೇ ನಿಮ್ಮ ಒಂದು ದುಡ್ಡು ಕಾಸಿನ ಇನ್ವೆಸ್ಟ್ಮೆಂಟನ್ನು ನೋಡಿ ಇನ್ವೆಸ್ಟ್ ಮಾಡಿದ್ರೂ ಕೂಡ ಸ್ವಲ್ಪ ಲಾಂಗ್ ಟರ್ಮ್ ಆಗಿ ಯೋಚನೆ ಮಾಡಿ. ತಾತ್ಕಾಲಿಕವಾಗಿ ಅತಿಯಾದಂತಹ ಲಾಭ ಬರದೇ ಇರುವಂತಹ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ವಹಿಸ್ಕೋಬೇಕು.
ಇದರ ಜೊತೆಗೆ ಮುಖ್ಯವಾಗಿ ಅಷ್ಟಮದಲ್ಲಿ ಎಷ್ಟೊಂದು ಗ್ರಹಗಳ ಸಂಚಾರದಿಂದ ಪ್ರತಿಯೊಂದು ಕೂಡ ಇನ್ಶೂರೆನ್ಸ್ ಆಗಿರಬೇಕು, ಇಲ್ಲಾಂದರೆ ಒಂದಲ್ಲ ಎರಡು ಸರಿ ಮರುಪರಿಶೀಲನೆ ಮಾಡಬೇಕು. ಯಾವುದೇ ನಿರ್ಧಾರ ಆಗಿರ್ಬೋದು, ಯಾವುದೇ ಕೆಲಸ ಕಾರ್ಯಗಳಾಗಿರ್ಬೋದು, ಎಚ್ಚರಿಕೆಯನ್ನು ವಹಿಸ್ಕೊಳ್ಳೇಬೇಕಾಗತ್ತೆ ಬರುವಂಥ ತಿಂಗಳಲ್ಲಿ. ಮುಖ್ಯವಾಗಿ ಕಟಕ ರಾಶಿ ಗರ್ಭಿಣಿಯರು, ಅವರಿಗೆ ಆಕಸ್ಮಿಕವಾಗಿ ಪ್ರೀಮೆಚೂರ್ ಡೆಲಿವರಿ ಇಲ್ಲಾಂದರೆ ಅಬೋರ್ಷನ್ನು, ಮಿಸ್ಕ್ಯಾರೇಜಸ್ ಆಗುವಂತಹ ಸಾಧ್ಯತೆಗಳು ಕೂಡ ಕಟಕ ರಾಶಿಯವರಿಗೆ ಸುಮಾರಷ್ಟು ವಿಚಾರದಲ್ಲಿ ನೆಗೆಟಿವಿಟಿ ಇರುತ್ತೆ ಈ ಬರುವಂಥ ತಿಂಗಳು. ಆದರೂ ಧೈರ್ಯಗೆಡಬೇಡಿ, ಯಾಕಂದರೆ ರವಿ ಭಾಗ್ಯಕ್ಕೆ ಹೋದಾಗ ಸುಮಾರಷ್ಟು ಸಹಕಾರನೂ ಸಿಗುತ್ತೆ, ನಿಮಗೆ ಅನುಕೂಲಗಳು ಕೂಡ ಆಗುವಂತಹ ಯೋಗಗಳಿದೆ. ವೃತ್ತಿ, ಉದ್ಯೋಗ, ಸಾಲದ ಇಂಟೆನ್ಸಿಟಿ ಆಗಿರ್ಬೋದು, ಯಾರು ನಿಮಗೆ ವೈರಿಗಳಿರ್ತಾರೆ, ಹಿತಶತ್ರುಗಳು ಉಲ್ಬಣರಾಗ್ತಾರೆ. ಮತ್ತು ನೀವು ಮಾಡಿದಂತಹ ಪ್ರತಿ ಪ್ರಯತ್ನಕ್ಕೂ ಅವರು ನಿಮಗೆ ಅಡೆತಡೆಗಳನ್ನುಂಟು ಮಾಡ್ತಾರೆ. ಎದುರುಗಡೆ ಇರೋದಿಲ್ಲ, ಹಿಂದಿನಿಂದನೇ ಸಮಸ್ಯೆಗಳನ್ನು ಮಾಡ್ತಾ ಇರ್ತಾರೆ. ಕೆಲಸ ಕಾರ್ಯಗಳಲ್ಲಿ ಅತಿಯಾದಂತಹ ಒತ್ತಡ, ಲೇಟ್ ನೈಟ್ವರೆಗೂ ಕೆಲಸ ಮಾಡಬೇಕಾದಂಥದ್ದಾಗಿರ್ಬೋದು, ಕೆಲಸದ ಹೊರೆ, ಎಲ್ಲೋ ಒಂದು ಹಂತದಲ್ಲಿ ಉದ್ಯೋಗದಿಂದ ಬದಲಾವಣೆ ಮಾಡ್ಕೊಳ್ಳೇಬೇಕು, ಇಲ್ಲಾಂದರೆ ಉದ್ಯೋಗ ಬಿಡಬೇಕಾದಂಥ ಒಂದು ಮಾನಸಿಕ ಸ್ಥಿತಿ ಕೂಡ ನಿಮಗೆ ಬರುವಂಥ ಸಾಧ್ಯತೆ ಇದೆ. ಆದರೆ ತುಂಬ ತಾಳ್ಮೆಯಿಂದ ಇರಬೇಕು, ಯಾಕಂದರೆ ಉದ್ಯೋಗ ಸುಮಾರಷ್ಟು ಜನರಿಗೆ ಕಳ್ಕೊಳ್ಳುವಂತಹ ಸಮಯನೇ ಇದು. ಹಾಗಾಗಿ ತಾಳ್ಮೆ ಇದ್ದಂಥ ಕೆಲಸ ಕಾರ್ಯಗಳು, ಬೇರೆ ಅವಕಾಶಗಳು ಮುಂದೆ ಬರುವಂಥ ದಿನಗಳಲ್ಲಿ ಬರುತ್ತೆ. ಆದರೆ ಈ ಬರುವಂತಹ ತಿಂಗಳು ತುಂಬಾ ಕೇರ್ಫುಲ್ ಆಗಿರಬೇಕು ಕೆಲಸ ಕಾರ್ಯಗಳಲ್ಲಿ. ಹಾಗಾಗಿ ಯಾವುದೇ ರೀತಿಯ ಆತುರದ ನಿರ್ಧಾರವನ್ನು ಈ ಬರುವಂತಹ ತಿಂಗಳಲ್ಲಿ ಮಾಡಬೇಡಿ. ಜೊತೆಗೆ ಮದುವೆ ವಿಚಾರ ಆಗಿರ್ಬೋದು, ಸಂಬಂಧಗಳಾಗಿರ್ಬೋದು, ಹೊಸ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಪಾರ್ಟ್ನರ್ಶಿಪ್ ವ್ಯವಹಾರಗಳು, ಅದರಿಂದ ದೂರ ಉಳಿದಷ್ಟು ಈ ಬರುವಂತಹ ತಿಂಗಳಲ್ಲಿ ಉತ್ತಮ. ಇಲ್ಲ ಅಂದರೆ ಯಾವುದೇ ರೀತಿಯ ಅದರಿಂದ ಲಾಭ, ಆದಾಯ ಆಗಿರ್ಬೋದು, ಫಲ ಆಗಿರ್ಬೋದು, ಅದರಿಂದ ತೃಪ್ತಿ ಆಗಿರ್ಬೋದು ಇಲ್ಲದೇ ಇರುವಂಥದ್ದು. ನೆಮ್ಮದಿಯ ಜೀವನ ಈ ಬರುವಂತಹ ತಿಂಗಳಲ್ಲಿ ಕಟಕ ರಾಶಿ ಕಟಕ ಲಗ್ನ ಸ್ವಲ್ಪ ಕಡಿಮೆ ಆಗಿರುತ್ತೆ. ಎರಡನೇ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಒಂದು ಎಲ್ಲ ಸಮಸ್ಯೆಗಳಿಂದ ಆಚೆ ಬರುವಂಥದ್ದಾಗಿರ್ಬೋದು, ದೈವಬಲ ಆಗಿರ್ಬೋದು, ಕುಟುಂಬದವರ ಸಹಕಾರ, ನಿಮಗೆ ಸರಿಯಾದ ಮಾರ್ಗದರ್ಶನ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ತಿಂಗಳ ಕೊನೆಯ ಹಂತದಲ್ಲಿ ನಿಮಗೆ ಸುಖವಾಗಿ ಇರುವಂತಹ ಅನಿಸಿಕೆಗಳಾಗಿರ್ಬೋದು, ಸ್ವಲ್ಪ ತೃಪ್ತಿಕರವಾದಂಥ ವಾತಾವರಣ, ಕೆಲಸದ ಒತ್ತಡ ಆಗಿರ್ಬೋದು, ನಿಮಗೆ ಆಗುವಂಥ ಅನಾನುಕೂಲತೆಗಳಿಂದ ಆಚೆ ಇರುವಂಥ ಯೋಗಗಳು. ಗುರು ದಶಮದಲ್ಲಿ ಇದ್ದರೂ ಕೂಡ ಹೆಚ್ಚಿನ ಶ್ರಮ, ಪೈಪೋಟಿ, ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ನಿಷ್ಠೆ, ಆ ಒಂದು ಹೆಚ್ಚಿನ ಜವಾಬ್ದಾರಿ ಇರುತ್ತೆ. ಅದರ ತಕ್ಕಂಗೆ ಪ್ರಶಂಸೆ, ಪ್ರಮೋಷನ್ನು ಅದೆಲ್ಲ ಕೂಡ ಸಿಗದೇ ಇರುವಂಥದ್ದು. ಹೊಸ ಅವಕಾಶಗಳು ಬರುವಂತಹ ತಿಂಗಳಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿರುತ್ತೆ. ಯಾವುದೇ ರೀತಿಯ ಪರಿವರ್ತನೆ, ಬದಲಾವಣೆಗಳೆಲ್ಲ ನಿಮಗೆ ಕೊನೆಯ ಹಂತದಲ್ಲಿ ನೋಡುವಂಥದ್ದು. ಹೊಸ ಅವಕಾಶಗಳಿಗೆ ಬೇಕಾದರೆ ತಿಂಗಳ ಕೊನೆಯ ಹಂತದಲ್ಲಿ ನಿಮಗೆ ಬರುವಂತಹ ಯೋಗಗಳಿರುತ್ತೆ. ಕೋರ್ಟ್ ಕಚೇರಿ, ಮನಸ್ತಾಪಗಳು ಇದರಿಂದ ದೂರ ಇದ್ದಷ್ಟು ಒಳ್ಳೆಯದು. ಯಾವುದೇ ರೀತಿಯ ಬಗೆಹರಿದಿಲ್ಲ. ಅನಾವಶ್ಯಕವಾಗಿ ಖರ್ಚುಗಳು ಕೂಡ ಇರುತ್ತೆ. ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಆರೋಗ್ಯದ ಮೇಲೆ ಕಟಕ ರಾಶಿ ಕಟಕ ಲಗ್ನ ಈ ಬರುವಂತಹ ತಿಂಗಳಲ್ಲಿ ಸುಮಾರಷ್ಟು ಜನರಿಗೆ ಅವರಿಗೆ ಸಣ್ಣದಿಂದ ದೊಡ್ಡ ಗಾಯಗಳಾಗಿರ್ಬೋದು, ಆಸ್ಪತ್ರೆ ಓಡಾಟಗಳಾಗಿರ್ಬೋದು, ಡೆಲಿವರಿ ಆದರೆ ಸಿಸರಿನ್ ಆಗೋದಾಗಿರ್ಬೋದು, ಆಕ್ಸಿಡೆಂಟ್ ಆದರೆ ಫ್ರ್ಯಾಕ್ಚರ್ಸ್ ಆಗೋದಾಗಿರ್ಬೋದು, ಯಾವುದೋ ಒಂದು ಅನಿವಾರ್ಯ ಕಾರಣ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಕೊಂಡ್ರೆ ಏನಾದರೂ ಸರ್ಜರಿ ಇಲ್ಲ ಟ್ರೀಟ್ಮೆಂಟು, ಸಣ್ಣ ಪುಟ್ಟ ಗಾಯಗಳಾದರೆ ಅದಕ್ಕೆ ಏನಾದರೂ ಒಂದು ಹೆಚ್ಚಿನ ಒಂದು ಖರ್ಚುಗಳನ್ನು ಮಾಡಿಸಬೇಕಾದಂಥ ಅನಿವಾರ್ಯ ಇರುತ್ತೆ. ಹಾಗಾಗಿ ಮುಂಚೆನೇ ನೀವು ಇದನ್ನು ಪ್ಲ್ಯಾನ್ ಮಾಡಿಕೊಂಡು ಆದಷ್ಟು ಒಂದಲ್ಲ ಎರಡು ಒಪಿನಿಯನ್ನ ತೊಗೊಳ್ಳಿ. ಯಾವುದೇ ಟ್ರೀಟ್ಮೆಂಟ್ ತೊಗೊಳ್ಳೋದಕ್ಕಿಂತ ಮುಂಚೆ ರಿಕವರಿ ಆಗೋಕ್ಕೆ ಮುಂದೆ ಬರುವಂತಹ ದಿನಗಳಿಗೆ ಬರುವಂಥ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅನಾನುಕೂಲತೆಗಳು ಇರುತ್ತೆ. ಆದರೂ ಕೂಡ ಅದರಿಂದ ಬರುವಂಥ ದಿನಗಳಲ್ಲಿ ಆಚೆ ಬರುವಂಥ ಯೋಗಗಳು ಕೂಡ ಇದೆ. ಆದರೆ ಸ್ವಲ್ಪ ಮಟ್ಟಿಗೆ ತಾಳ್ಮೆ, ಅವಸರದ ನಿರ್ಧಾರವನ್ನು ಮಾಡಬೇಡಿ. ಸ್ವಲ್ಪ ತಾಳ್ಮೆಯಿಂದ ಮಾಡಿದಷ್ಟು ತುಂಬ ಉತ್ತಮವಾದಂಥ ಫಲಗಳನ್ನು ನಿರೀಕ್ಷೆ ಮಾಡೋದು. ಏನು ಪರಿಹಾರವನ್ನು ಮಾಡಬೇಕು? ಮುಖ್ಯವಾಗಿ ಈಶ್ವರನ ಆರಾಧನೆಯನ್ನು ಮಾಡಬೇಕು. ಈಶ್ವರನಿಗೆ ನೀವು ಪ್ರತಿ ಸೋಮವಾರ ಜಲಾಭಿಷೇಕ, ಕ್ಷೀರಾಭಿಷೇಕ ಮಾಡಿ. ಇದರ ಜೊತೆಗೆ ಮಂಗಳವಾರ ಮತ್ತು ಶನಿವಾರ ಆಂಜನೇಯನಿಗೆ ಪ್ರದಕ್ಷಿಣೆ ಮಾಡೋದಾಗಿರ್ಬೋದು, ಆಂಜನೇಯನ ಸ್ತುತಿ ಮಾಡೋದಾಗಿರ್ಬೋದು, ಮತ್ತು ಶನೈಶ್ಚರನಿಗೂ ಕೂಡ ಸಾಸಿವೆ ಎಣ್ಣೆಯಿಂದ ನಿಮಗೆ ಅಭಿಷೇಕವನ್ನು ಮಾಡಿಸಿ. ಅದರ ಜೊತೆಗೆ ಆಂಜನೇಯನಿಗೂ ಕೂಡ ಸಾಸಿವೆ ಎಣ್ಣೆ ದೀಪದಿಂದ ಪ್ರಜ್ವಲಿಸಿದ್ರು ಕೂಡ ಅದ್ಭುತವಾದಂಥ ಫಲ. ಆಕಸ್ಮಿಕವಾಗಿ ಆಕ್ಸಿಡೆಂಟ್ ಆಗೋದಾಗಿರ್ಬೋದು, ಅನಾರೋಗ್ಯ ಸಮಸ್ಯೆಗಳಾಗಿರ್ಬೋದು, ಇರುವಂತಹ ಸುಮಾರಷ್ಟು ಸಮಸ್ಯೆಗಳನ್ನು ಬಗೆಹರಿಸುವಂತಹ ಸಾಮರ್ಥ್ಯ ನಿಮಗಿರುತ್ತೆ. ಇದರ ಜೊತೆಗೆ ನೀವೇನು ಮಾಡಿ, ನಿಮ್ಮ ಒಂದು ರಾಷ್ಟ್ರಾಧಿಪತಿಯಾದಂತಹ ಚಂದ್ರನ ಆರಾಧನೆ ಮಾಡೋದು. ಸಾಧ್ಯವಾದರೆ ಒಂದು ಮುತ್ತನ್ನು, ಒಂದು ಬಂಗಾರ ಅಥವಾ ಇಲ್ಲಾಂದರೆ ಬೆಳ್ಳಿಯಲ್ಲೂ ಕೂಡ ಅದನ್ನು ಧಾರಣೆ ಮಾಡಿ, ಕತ್ತಲಾಯಿತು ಇಲ್ಲಾಂದರೆ ಉಂಗುರದ ಬೆರಳಿನಲ್ಲಿ ಧಾರಣೆ ಮಾಡೋದ್ರಿಂದನೂ ಕೂಡ ನಿಮ್ಮ ಮಾನಸಿಕ ಸ್ಥಿತಿ ಸುಮಾರಷ್ಟು ಸಮಸ್ಯೆಗಳಿಂದ ಆಚೆ ಬರುವಂತಹ ಯೋಗಗಳಿದೆ. ಹೇಳಿದಂತಹ ಪರಿಹಾರವನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.